ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೆಲಸ ಮಾಡ್ತಾ ಇದ್ದ ಮನೆಯ ಯಜಮಾಂತಿ ಇಂದು ತುಂಬ ಸುಂದರವಾಗಿ ಕಾಣಿಸ್ತಿದ್ಲು. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಅವ್ರಿಗೆ ಮುತ್ತು ಕೊಟ್ಟೆ. ವಾಸ್ತವ ಅರ್ಥವಾದಾಗ ಭಯದಿಂದ ದೂರ ಸರಿದೆ. ನಂತರ ಹಾಗೆ ನನ್ನನ್ನು ತನ್ನ ಹತ್ರ ಸೆಳೆದು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟರು. ನಂತರ ನನ್ನನ್ನು ಬಟ್ಟೆ ಬಿಚ್ಚಿ ಯಾರೂ ಮಾಡದ ಕೆಲಸವನ್ನು ಮಾಡಿ ಅವಳ ಗಂಡ ಬಂದ ತಕ್ಷಣ ನಾನವಳನ್ನು ಬಲಾತ್ಕಾರ ಮಾಡಿದೆ ಅಂತ ಸುಳ್ಳು ಹೇಳಿ ನಾಟಕ ಮಾಡಿದ್ಲು. ಅಯ್ಯೋ, ಮುಂದೆ ನನ್ನ ಬದುಕು ಎಲ್ಲ ಹಾಳಾಗೋಯ್ತು. ಕತೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಕತೆನ ಕೊನೆ ತನಕ ಕೇಳಿಸ್ಕೊಡಿ. ನನ್ನ ಹೆಸರು ರವಿ. ನಮ್ಮದು ಹಳ್ಳಿ, ತುಂಬ ಜಮೀನಿದೆ ಅಂತ ಅಪ್ಪ ಜಾಸ್ತಿ ನನ್ನನ್ನು ಓದಿಸಿಲ್ಲ. ಹೊಲದ ಕೆಲಸಕ್ಕೆ ಹಾಕ್ಕೊಂಡ್ರು. ನಮ್ಮದು ನೀರಾವರಿ ಜಮೀನಲ್ಲ, ಆದ್ದರಿಂದ ಮಳೆ ಬಂದಾಗ ಮಾತ್ರ ಬೆಳೆ, ಇಲ್ಲವಾದರೆ ಖಾಲಿ ಕೈಯಲ್ಲಿ ಕೂತ್ಕೋಬೇಕಾಗತ್ತೆ. ತಂಗಿಯಂದಿರ ಮದುವೆಗೆ ಅಪ್ಪ ತುಂಬ ಸಾಲ ಮಾಡಿದರು. ಆ ಸಾಲನ ತೀರಿಸೋದಕ್ಕೆ ಸಾಧ್ಯವಾಗದೆ ಅಪ್ಪ ಒಂದು ನಿರ್ಧಾರಕ್ಕೆ ಬಂದರು. ಮಗ, ನೀನು ಪೇಟೆಗೆ ಹೋಗಿ ದುಡಿ. ಮಳೆ ಬಂದಾಗ ನಾನು ನಿನ್ನ ಚಿಕ್ಕಪ್ಪಂದರ ಸಹಾಯದಿಂದ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ತೆಗೆದು ಸಾಲ ತೀರಿಸ್ತೀನಿ. ಅಪ್ಪನ ಮಾತಿಂದ ಬೇಸರವಾಗಿ ಊರಲ್ಲಿ ತುಂಬ ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನಿಸಿದೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅದರಿಂದ ಇನ್ನೂ ಸಾಲ ಮಾಡಿಕೊಂಡೆ. ಈಗ ವಿಧಿ ಇಲ್ಲ, ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಬಾಲ್ಯದ ಗೆಳೆಯ ಸೂರಜ್ ಪೇಟೆಯಲ್ಲಿದ್ದ. ಅವನ ಸಹಾಯದಿಂದ ಕೆಲಸ ತಗೊಂಡೆ. ಮನೆ ತುಂಬ ದೊಡ್ಡದು. ಅವ್ರ ಮನೆಗೆ ಏನೇನು ಬೇಕು ಎಲ್ಲ ಸಾಮಾನುಗಳನ್ನು ತಂದುಕೊಡ್ಬೇಕು. ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಆಲ್ ಇನ್ ಒನ್ ಕೆಲಸ ಮಾಡಿಕೊಡ್ಬೇಕು. ನಾನು ಹಳ್ಳಿಯವನಾಗಿದ್ದರಿಂದ ದಷ್ಟಪುಷ್ಟವಾಗಿದ್ದೆ. ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಒಪ್ಕೊಂಡೆ. ಇನ್ಯಾವ ಕೆಲಸನೂ ಬಾಕಿ ಇಲ್ಲದಂತೆ ಪ್ರತಿ ಕೆಲಸನೂ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದೆ. ನನ್ನ ಕೆಲಸದಿಂದ ಮನೆಯ ಯಜಮಾಂತಿ ಇಂಪ್ರೆಸ್ ಆಗಿ ನನಗೆ ಇನ್ಕ್ರಿಮೆಂಟ್ನೂ ಕೊಟ್ಟರು. ಈಗ ತಿಂಗಳಿಗೆ 30,000 ಸಂಬಳ ಬರುತ್ತೆ. ಇದರಿಂದ 1-2 ಸಾವಿರ ನಾನು ಖರ್ಚಿಗಿಟ್ಕೊಳ್ಳೋದು, ಉಳಿದ ಎಲ್ಲ ದುಡ್ಡನ್ನು ಊರಿಗೆ ಕಳಿಸ್ತೀನಿ. ಅಪ್ಪ ಸಾಲ ತೀರಿಸ್ಲಿ ಅಂತ ಊಟ ತಿಂಡಿ ನನಗೆ ಈ ಮನೆಯಲ್ಲಿನೇ ಆಗತ್ತೆ. ನಾನಿರೋದಕ್ಕೆ ಒಂದು ರೂಮ್ನೂ ಕೊಟ್ಟಿದ್ದಾರೆ. ಸೋಪು, ಪೇಸ್ಟು, ಬ್ರಷ್ಷು, ನನ್ನ ಅಗತ್ಯ ಅವಶ್ಯಕತೆ ಇರೋ ಸಾಮಾನುಗಳನ್ನು ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಜೀವನ ಪರ್ಯಂತ ಇಲ್ಲೇ ಕೆಲಸ ಮಾಡ್ಕೊಂಡಿದ್ಬಿಡೋಣ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಆದರೆ ನಮ್ಮ ಯಜಮಾಂತಿ ವಿಚಿತ್ರವಾದ ದೃಷ್ಟಿಯಿಂದ ನೋಡ್ತಾರೆ. ಅವರ ದೃಷ್ಟಿ ತುಂಬ ಮಾದಕವಾಗಿರುತ್ತೆ. ಮೊದಲು ನಾನು ತಪ್ಪಾಗಿ ಅರ್ಥೈಸ್ಕೋತಿದ್ದೆ, ಈಗ ಅರ್ಥ ಆಗ್ತಿದೆ. ನಿಜವಾಗ್ಲೂ ಅವರಿಗೆ ನನ್ನ ಮೇಲೆ ಮೋಹ ಇದೆ ಅಂತ. ತುಂಬ ಸುಂದರವಾಗಿದ್ದಾರೆ. ಗಂಡ ಹೆಂಡತಿಯನ್ನು ಬಿಟ್ಟು ಈ ಮನೆಯಲ್ಲಿ ಇನ್ಯಾರೂ ಇಲ್ಲ. ನೆಂಟರನ್ನು ಕೂಡ ಯಾರನ್ನೂ ನೋಡಿಲ್ಲ. ಈ ಮನೆಗೆ ಬಂದು ವರ್ಷ ಆಯಿತು. ಇತ್ತೀಚೆಗೆ ಮಲಗಿದ್ರೂ ಕೂಡ ನನಗವರ ಮುದ್ದಾದ ಸೌಂದರ್ಯವೇ ನೆನಪಿಗೆ ಬರುತ್ತೆ. ನನ್ನ ಕಡೆ ತುಂಬ ರೊಮ್ಯಾಂಟಿಕ್ ಆಗಿ ನೋಡ್ತಾರೆ. ಅವರ ದೇಹದ ಪ್ರತಿ ಕಣದ ರಸವನ್ನು ಕುಡಿಬೇಕು ಅಂತ ಅನಿಸುತ್ತೆ. ನಂತರ ಯಜಮಾನಪ್ಪನನ್ನು ನನ್ನನ್ನು ಜೈಲಿಗೆ ಹಾಕಿದ್ರೆ ಅಥವಾ ಕೆಲಸದಿಂದ ತೆಗೆದು ಹಾಕಿದ್ರೆ ನನ್ನ ಊಟದ ಗತಿ ಏನು ಅಂತ ಮನಸ್ಸಿಗೆ ಸಮಾಧಾನ ಮಾಡಿ ಆ ರೀತಿಯ ಆಸೆಗಳಿಂದ ಮನಸ್ಸನ್ನು ದೂರ ಮಾಡೋದಕ್ಕೆ ಊರಿಗೆ ರಜೆ ತಗೊಂಡು ಹೋದೆ. ಸ್ವಲ್ಪ ದಿನ ಊರಿಗೆ ಬಂದರೂ ಕೂಡ ನನಗೆ ಯೋಚನೆ ಜಾಸ್ತಿ ಆಯಿತು. ಅವರ ಸುಂದರವಾದ ಮುಖ, ಯಾವಾಗಲೂ ನನ್ನನ್ನು ಹತ್ತಿರ ಕರೆಯೋ ಕಣ್ಣುಗಳು ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ವು. ಯಾರನ್ನ ನೋಡಿದ್ರೂ ಅವರನ್ನೇ ನೋಡಿದೆ ಅಂತ ಅನ್ನಿಸ್ತಿತ್ತು. ಇನ್ನೂ ನನಗೆ ಅವ್ರ ಮೇಲಿರೋ ಪ್ರೀತಿ ಜಾಸ್ತಿ ಆಯಿತು. ನನಗೇ ತಿಳಿದೆ, ನಾನು ಆಕೆನ ಪ್ರೀತಿಸ್ತಾ ಇದ್ದೀನಿ. ನಾನು ಮನೆ ಕೆಲಸದವನು, ಅವರು ಮನೆ ಯಜಮಾನಿ. ಅವರನ್ನು ಪ್ರೀತಿಸ್ತೀನಿ ಅಂದರೆ ಜನ ಆಡ್ಕೊಳ್ತಾರೆ. ಈ ರೀತಿ ವಿಚಿತ್ರವಾದ ಆಲೋಚನೆ ಮಾಡ್ತಿದ್ದಾಗ ನನ್ನ ಮೊಬೈಲ್ಗೆ ಕಾಲ್ ಬಂತು. ನಿಧಾನವಾಗಿ ಅರ್ಥ ಆಯಿತು, ಅದು ನನ್ನ ಯಜಮಾಂತಿ ಅಂತ. ಹಲೋ ಹಲೋ ಅಂತ ತುಂಬ ಸಲ ಅಂದಮೇಲೆ ಅವ್ರು ನಿಧಾನವಾಗಿ ಹೇಳ್ತಾರೆ,
ನಾಳೆ ಬಂದ್ಬಿಡು. ಮನೆಯಲ್ಲಿ ಕೆಲಸ ಇದೆ. ಮುಂದಿನ ವಾರ ಮನೆಗೆ ನೆಂಟರು ಬರ್ತಾರೆ. ಮನೆನ ಅಚ್ಚುಕಟ್ಟು ಮಾಡಬೇಕು. ಊರಿಗೆ ಹೋಗಿ ನೀನು ವಾರ ಆದರೂ ಒಂದು ಫೋನ್ ಕೂಡ ಮಾಡಿಲ್ಲ. ಭಯ ಭಕ್ತಿ ಇಲ್ಲ ಅಂತ ಕೋಪ ಮಾಡಿಕೊಂಡ್ರು. ಸಾರಿ ಮೇಡಮ್, ನಾಳೆ ಇಂದು ರಾತ್ರಿ ಬಂದ್ಬಿಡ್ತೀನಿ ಅಂತ ಹೇಳಿದೆ. ಆ ಕಡೆಯಿಂದ ಅವ್ರ ಧ್ವನಿ ತುಂಬ ಖುಷಿಯಿಂದ ಇತ್ತು. ನಾನು ಪುನಃ ಹೋಗ್ತೀನಿ ಅನ್ನೋ ಮಾತನ್ನು ಕೇಳಿ ಅಪ್ಪ ಅಮ್ಮನಿಗೆ ಹೇಳಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ನನ್ನ ಯಜಮಾನ್ತಿ ನನಗೆ ಕೊಟ್ಟಿದ್ದ 25,000 ದುಡ್ಡನ್ನು ಅವ್ರ ಕೈಗಿಟ್ಟು ನಾನು ಪೇಟೆಗೆ ಕೊನೆ ಬಸ್ಸನ್ನು ಹಿಡಿದು ಊರಿಗೆ ಹೊರಟೆ. ಮನೆಗೆ ಹೋದಾಗ ರಾತ್ರಿ 11 ಗಂಟೆ ಆಗಿತ್ತು. ಮನೆ ತುಂಬ ನಿಶ್ಶಬ್ದವಾಗಿತ್ತು. ಯಜಮಾನ್ರ ದೊಡ್ಡ ಕಾರು ಇರಲಿಲ್ಲ. ಅಂದರೆ ಅವರಿಂದು ಮನೆಯಲ್ಲಿಲ್ಲ ಅಂತ ಅರ್ಥ. ಕೆಲಸದವರು ಮತ್ತು ಯಜಮಾನ್ತಿ ಇರಬಹುದು ಅಂತ ಒಳಗೆ ಕಾಲಿಟ್ಟೆ. ಆಗ ತಿಳಿತು ಮನೆಯಲ್ಲಿ ಮೇಡಮ್ನ ಬಿಟ್ಟು ಉಳಿದವ್ರು ಯಾರೂ ಇಲ್ಲ ಅಂತ. ಈ ರಾತ್ರಿಯಲ್ಲಿ ಬಂದು ನಾನು ತಪ್ಪು ಮಾಡಿದ್ದೀನಿ, ರೂಮಲ್ಲಿ ಹೋಗಿ ಮಲಗಿಬಿಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವರ ಕೈಯಾರೆ ನನಗೆ ಊಟ ಬಡಿಸಿದ್ರು. ಜೊತೆಗೆ ನನ್ನ ಜೊತೆ ಅವರು ಕೂಡ ಊಟ ಮಾಡಿದ್ರು. ನನ್ನ ಮನಸ್ಸಲ್ಲಿ ಆಸೆಗಳು ಹುಚ್ಚೆದ್ದು ಕುಣಿತಾ ಇವೆ. ಯಾಕಂದರೆ ಅವ್ರು ತುಂಬ ಟ್ರಾನ್ಸ್ಪರೆಂಟ್ ಆಗಿರೋ ನೈಟಿನ ಹಾಕ್ಕೊಂಡಿದ್ದಾರೆ. ಕೂದಲನ್ನು ಇಳಿಬಿಟ್ಟಿದ್ದಾರೆ. ಇನ್ನೂ ಸುಂದರವಾಗಿ ಕಾಣಿಸ್ತಿದ್ದಾರೆ. ಬೇಗ ಬೇಗ ಊಟ ಮಾಡಿ ರೂಮ್ಗೆ ಹೋಗ್ತಾ ಇದ್ದೆ. ನನ್ನ ಎದೆ ಜೋರಾಗಿ ಬಡ್ಕೋತಿದೆ. ಒಳಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ ಜೋರಾಗಿ ಕಿರ್ಚೋ ಶಬ್ದ ಬಂತು. ಏನಾಯಿತು ಅಂತ ನೋಡಿದಾಗ ಜಿರ್ಲೆ ಮೇಡಮ್ ನೈಟಿ ಮೇಲೆ ಬಿದ್ದಿದೆ. ಅದನ್ನು ನಿಧಾನವಾಗಿ ತೆಗೆದೆ. ನಂತರ ಅವರು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರು. ಜೋರಾಗಿ ಅಳ್ತಿದ್ರು. ನಾನವರನ್ನು ಸಮಾಧಾನ ಮಾಡ್ತಿದ್ದೆ. ನಂತರ ಅವ್ರ ಹಣೆಗೆ ಸಮಾಧಾನದ ಮುತ್ತನ್ನು ಕೊಟ್ಟೆ. ನಂತರ ನನ್ನ ಪರಿಸ್ಥಿತಿ ಅರ್ಥವಾಗಿ ದೂರ ಬಂದೆ. ಮೇಡಮ್ ನನ್ನನ್ನು ಅವ್ರ ಹತ್ರ ಎಳ್ಕೊಂಡು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟರು. ನಾನು ಕೂಡ ಆ ಮುತ್ತಿನ ಮತ್ತಲ್ಲಿ ಸಂಪೂರ್ಣವಾಗಿ ಶರಣಾದೆ. ಸ್ವಲ್ಪ ಹೊತ್ತಿಗೆ ನನ್ನನ್ನು ಮಾಡಿ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ್ರು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಮೊದಲಿಂದಾನೂ ಅವರನ್ನು ಆರಾಧಿಸ್ತಾ ಇದ್ದೆ ಮನಸ್ಸಲ್ಲಿ. ಈಗ ಈ ಅವಕಾಶ ಸಿಕ್ಕಿದ್ರಿಂದ ಅದನ್ನು ಬಳಸ್ಕೊಳ್ದೇ ಇರೋದಕ್ಕೆ ಆಗಲಿಲ್ಲ. ನನ್ನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮರೆತು ಅವರಲ್ಲಿ ಒಂದಾದೆ. ನಾವಿಬ್ಬರು ಸಂಪೂರ್ಣವಾಗಿ ಬದಲಾಗಿ ರಾತ್ರಿ ಪೂರ್ತಿ ರತಿಮನ್ಮಥ ಕ್ರೀಡೆಯಲ್ಲಿ ತೊಡಗಿದ್ವಿ. ಮೇಡಮ್ ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾರೆ ಅಂತ ತಿಳಿದೇ ಇರಲಿಲ್ಲ. ಬೆಳಗ್ಗೆ ಎಚ್ಚರ ಆದಾಗ ಇಬ್ಬರು ಸಂಪೂರ್ಣವಾಗಿ ಒಬ್ರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡಿದ್ವಿ. ಅವರ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಕ್ತಾ ಇತ್ತು. ವಾಸ್ತವ ಅರ್ಥವಾಗಿ ನಾನು ಭಯಪಟ್ಟೆ. ಆಗ ಮೇಡಮ್ ನನಗೆ ಸಮಾಧಾನ ಮಾಡಿದ್ರು. ನನಗೆ ನೀನು ಅಂದರೆ ತುಂಬ ಇಷ್ಟ. ಮುಂದೆ ಏನಾದರೂ ಅದಕ್ಕೆ ನಾನೇ ಜವಾಬ್ದಾರಿ, ಎದುರುಕೋಬೇಡ ಅಂತ ಹೇಳಿದ್ರು. ನಾನು ಮೇಲೆ ಹೇಳೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅವರು ಬಿಟ್ಟೇ ಇಲ್ಲ. ಸರ್ ಬರೋದು ಇನ್ನೂ ವಾರವಾಗತ್ತೆ, ನೀನು ಎದುರುಕೋಬೇಡ ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ರು. ವಾರ ಪೂರ್ತಿ ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಒಂದೇ ಕಡೆ ಮಲಗೋದು. ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಯಾವ ರೀತಿ ಇರ್ತಾರೆ ಅದೇ ರೀತಿ ಇದ್ವಿ. ಅವರನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದೇ ರೀತಿ ವಾರವಾಯಿತು. ನಾವಿಬ್ಬರು ಒಟ್ಟಿಗೆ ಮಲಗಬೇಕಾದಾಗ ಸಡನ್ನಾಗಿ ಸರ್ ಬಂದ್ಬಿಟ್ರು. ಅವ್ರ ಹತ್ರ ಇರೋ ಇನ್ನೊಂದು ಕೀನ ತಗೊಂಡು ನನಗೆ ಏನಾಗ್ತಿದೆ ಅಂತ ತಿಳಿತಾ ಇಲ್ಲ. ಅಷ್ಟರಲ್ಲಿ ಮೇಡಮ್ ನನ್ನನ್ನು ದೂರ ತಳ್ಳಿ ಇವರು ನನ್ನನ್ನು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನಿಸ್ದ ಅಂತ ಜೋರಾಗಿ ಅಳ್ತಿದ್ದಾರೆ. ನಾನು ಇಲ್ಲ, ಅವರೇ ನನ್ನನ್ನು ಹತ್ರ ಕರೆದಿದ್ದು ಅಂತ ಹೇಳೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ನನ್ನ ಮಾತನ್ನು ಯಾರೂ ಕೇಳ್ತಿಲ್ಲ. ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನ ಗಮನಿಸಿದ ಸರ್ ರೂಮಿಗೆ ಕರ್ಕೊಂಡು ಹೋಗಿ ಕೈ ತುಂಬ ದುಡ್ಡನ್ನು ಕೊಟ್ಟರು. ಊರಿಗೆ ಹೊರಟೋಗು ಅಂತ ಹೇಳಿದ್ರು. ಇಲ್ಲೇ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಜೀವನ ಪರ್ಯಂತ ಜೈಲಲ್ಲಿರಬೇಕು, ಆ ರೀತಿ ಮಾಡ್ತೀನಿ, ನಮ್ಮ ಕಣ್ಣಿಗೆ ಕಾಣದಂತೆ ಹೊರಟೋಗು, ಇಡೀ ಜೀವನ ಪರ್ಯಂತ ಕೂತ್ಕೊಂಡು ತಿನ್ನಬಹುದು, ಅಷ್ಟು ದುಡ್ಡು ಇದರಲ್ಲಿದೆ, ನನಗೆ ನಿಜವಾಗ್ಲೂ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳಿತಿಲ್ಲ. ಸರ್ ಅವರೇನೇ ಹತ್ರ ಬಂದಿದ್ದು, ನಾನು ಹೋಗಿಲ್ಲ
ಅಂತ ಹೇಳೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಮನಸ್ಸಾಕ್ಷಿ ಒಪ್ಪಲಿಲ್ಲ. ಏನೂ ಮಾತಾಡದೆ ಊರಿಗೆ ಹೊರಟೋದೆ. ಅಲ್ಲಿಯ ಎಲ್ಲ ಸಾಲವನ್ನು ತೀರಿಸಿ ಒಂದು ಪೆಟ್ಟಿ ಅಂಗಡಿ ಹಾಕ್ಕೊಂಡೆ. 2 ಹಸುಗಳನ್ನು ತಗೊಂಡು ಬದುಕನ್ನು ಸಾಗಿಸ್ತಾ ಇದ್ದೆ. ಇದಾದ 3 ತಿಂಗಳಿಗೆ ನನ್ನ ಗೆಳೆಯ, ಅದೇ ನನಗೆ ಪೇಟೆನಲ್ಲಿ ಕೆಲಸ ಕೊಡಿಸಿದ್ದ ಅಲ್ವಾ, ಅವನು ನಮ್ಮ ಮನೆಗೆ ಬಂದಿದ್ದ. ನಿನ್ನ ಜೊತೆ ಮಾತಾಡಬೇಕು ಅಂತ ಹೊಲದ ಕಡೆ ಕರ್ಕೊಂಡು ಹೋದ. ನನಗೆ ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂದು ರೀತಿ ಭಯ. ಆಗವನು ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು, ನೀನು ಹೆದರಬೇಡ, ಮುಖ ಕೊಟ್ಟು ನನ್ನ ಜೊತೆ ಮಾತಾಡು, ನನಗಲ್ಲಿ ನಡೆದ ಎಲ್ಲ ವಿಷಯನೂ ತಿಳಿದಿದೆ. ನೀನು ಕೂಡ ಆ ಮೇಡಮ್ ಜೊತೆ ದೈಹಿಕವಾಗಿ ಸೇರಿದೆ ವಾರಗಟ್ಟಲೆ. ನಂತರ ಅವರೊಂದಿಗೆ ಜೀವನಕ್ಕಾಗುವಷ್ಟು ದುಡ್ಡನ್ನು ಕೊಟ್ಟು ಕಳಿಸಿದ್ದಾರೆ ಅಲ್ವಾ. ನಾನು ಆಶ್ಚರ್ಯದಿಂದ ಅವನ ಮುಖಾನ ನೋಡಿದೆ. ಆಗ ಅವನು ಹೇಳ್ದ, ಇದೆಲ್ಲ ಮೊದಲೇ ಪ್ಲಾನ್ ಆಗಿತ್ತು. ಅವರು ಆಗರ್ಭ ಶ್ರೀಮಂತರು. ಎಲ್ಲಿ ತೋರಿಸಿದ್ರೂ ಕೂಡ ಇವರಿಬ್ರಿಗೂ ಮಕ್ಕಳೇ ಆಗಿಲ್ಲ. ಮಕ್ಕಳಾಗಿಲ್ಲ ಅಂದರೆ ಎಲ್ಲ ಆಸ್ತಿನೂ ಟ್ರಸ್ಟಿಗೆ ಹೊರಟೋಗುತ್ತೆ ಅಂತ ಅವರ ಪೂರ್ವಿಕರು ಬರೆದಿದ್ರು. ಯಾಕಂದರೆ ಇವರಿಬ್ಬರು ಪ್ರೇಮ ವಿವಾಹವಾಗಿದ್ರು. ಮನೆಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಪ್ರತಿ ಡಾಕ್ಟರ್ ಹೇಳಿದ್ದು ಒಂದೇ, ಇಬ್ರಿಗೂ ಕೂಡ ಮಕ್ಕಳಾಗೋದಿಲ್ಲ, ಯಜಮಾನರಿಗೆ ಸಮಸ್ಯೆ ಇದೆ ಅಂತ. ಅದಕ್ಕೆ ಪ್ಲಾನನ್ನು ವರ್ಕೌಟ್ ಮಾಡಿದ್ದು. ಯಾರಾದರೂ ಆರೋಗ್ಯವಂತ, ನೋಡೋದಕ್ಕೆ ಸುಂದರವಾಗಿರುವ ಒಳ್ಳೆ ವ್ಯಕ್ತಿ ಇರೋ ಮನುಷ್ಯನ ಸ್ಪರ್ಮ್ ಬೇಕು ಅಂತ ಪರದಾಡ್ತಾ ಇದ್ರು. ಮೆಡಿಕಲಲ್ಲಿ ಪ್ರಯತ್ನಿಸ್ಬೋದಾಗಿತ್ತು, ಆದರೆ ಅದು ಹೊರಗಿನ ಜನಕ್ಕೆ ಗೊತ್ತಾಗಿ ಯಜಮಾನರ ಮಗು ಅಲ್ಲ ಅಂತ ತಿಳಿದ್ಬಿಡುತ್ತೆ. ಅದು ಇನ್ನೂ ಸಮಸ್ಯೆಗೆ ಗುರಿಯಾಗ್ತಿತ್ತು. ಅದಕ್ಕಾಗಿ ಈ ರೀತಿ ಮಾಡಿದ್ದು. ಆದರೆ ನೀನು ನಿಜವಾಗ್ಲೂ ಅವರನ್ನು ಪ್ರೀತಿಸ್ತಾ ಇದ್ದೆ ಅಂತ ಮೇಡಮ್ ಹೇಳಿದ್ರು. ನಿಮಗೆ ಸಮಾಧಾನ ಮಾಡೋದಕ್ಕೂ ಹೇಳಿದ್ರು. ಅಷ್ಟೇ ಅಲ್ಲ, ನಿನ್ನ ಅಂಶ ಅವ್ರ ಹೊಟ್ಟೆನಲ್ಲಿ ಬೆಳೀತಾ ಇದೆ. ಅವರೀಗ ಬಸ್ರಿಯಾಗಿದ್ದಾರೆ. ನಿನ್ನ ಕೃತಜ್ಞತೆಯನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗಂಡ ಹೆಂಡತಿ ಇಬ್ಬರು ತುಂಬ ಎಮೋಷ್ನಲ್ ಆಗಿದ್ರು. ಅಷ್ಟೇ ಅಲ್ಲ, ನಿನ್ನ ಜಮೀನಿನ ಪಕ್ಕ ಇರೋ ನೀರಾವರಿ 5 ಎಕರೆ ಜಮೀನನ್ನ ನಿನಗೆ ತೆಗೆದುಕೊಡೋದಕ್ಕೆ ಹೇಳಿದ್ದಾರೆ. ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ. ಆದರೆ ಒಂದೇ ಒಂದು ಷರತ್ತು ಹಾಕಿದ್ದಾರೆ, ಎಂದಿಗೂ ಕೂಡ ನೀನವರನ್ನು ಮೀಟ್ ಮಾಡಬಾರ್ದಂತೆ. ಆ ಮಗು ನಿಂದು ಅಂತ ಪ್ರಪಂಚಕ್ಕೆ ತಿಳಿಸ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಬಿಟ್ಟೆ. ನನ್ನನ್ನು ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ರು. ನಿಜವಾಗ್ಲೂ ನಾನು ಅವರನ್ನು ಪ್ರೀತಿಸ್ದೆ. ನಂತರ ಅನ್ನಿಸ್ತು, ತಿಳಿದೇನೋ ನನ್ನಿಂದ ಇನ್ನೊಬ್ಬರಿಗೆ ಸಹಾಯ ಆಗಿದೆ. ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಬದುಕಿಗೆ ಆಸರೆಯಾಗಿದ್ದಾರೆ. ನಾವು ಪ್ರೀತಿ ಮಾಡಿದ ತಕ್ಷಣ ಅವ್ರು ನಮಗೆ ಸಿಗ್ತಾರೆ ಅನ್ನೋದು ಸತ್ಯ ಅಲ್ಲ. ಬದುಕು ನಿಲ್ಲೋದಿಲ್ಲ ಅಂತ ನಾನು ಸಮಾಧಾನ ಮಾಡಿಕೊಂಡೆ. ನನ್ನ ಗೆಳೆಯನಿಗೆ ಹೇಳಿದೆ, ಅವರಿಗೆ ನಿಶ್ಚಿಂತೆಯಿಂದ ಇರೋದಕ್ಕೆ ಹೇಳು. ನಾನು ಎಂದಿಗೂ ಯಾರಿಗೂ ಕೂಡ ಈ ವಿಷಯದ ಬಗ್ಗೆ ಹೇಳೋದಿಲ್ಲ. ನಾನು ಕೂಡ ಅವರನ್ನು ಮೀಟ್ ಮಾಡೋದೇ ಇಲ್ಲ ಎಂದಿಗೂ ಅಂತ ಹೇಳಿ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು ಸ್ವಲ್ಪ ಹೊತ್ತು ನಂತರ ಸಮಾಧಾನ ಆಯಿತು. ಅವನು ನಾನು ಬಂದ ಕೆಲಸನ ಮಾಡಬೇಕು ಅಂತ ನನಗೆ ನನ್ನ ಜಮೀನಿನ ಪಕ್ಕದಲ್ಲಿದ್ದ 6 ಎಕರೆ ಜಮೀನನ್ನು ತೆಗೆದುಕೊಟ್ಟ. ಜಮೀನು ತುಂಬ ಕಡಿಮೆ ರೇಟಿಗೆ ಸಿಕ್ತು. ನೀರಾವರಿಯೇ ಬೇರೆ, ನಿನಗೆ ಭವಿಷ್ಯಕ್ಕೆ ಸಹಾಯ ಆಗತ್ತೆ ಅಂತ. ಅಂದಿನಿಂದ ಹಗಲು ರಾತ್ರಿ ಆ ಜಮೀನಲ್ಲಿ ದುಡಿದು ನನ್ನ ಕನಸುಗಳನ್ನು ಈಡೇರಿಸ್ಕೊಂಡೆ. ಈಗ ನೆಮ್ಮದಿಯಾಗಿದ್ದೀನಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.